ನಮಸ್ಕಾರ. ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ಈ ದಿನ ಬಹಳಷ್ಟು ಜನ ನಾನು ಕೇಳೋ ಪ್ರಶ್ನೆ ಏನಂತಂದ್ರೆ, ಪ್ರೇತ ಬಾಧೆ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಕೇಳ್ತಿರ್ತಾರೆ. ನೋಡಿ, ಆ ಜಾತಕದಲ್ಲಿ ಯಾವುದೇ ಸಮಸ್ಯೆ ಇರಲಿ, ಅದು ಬಂದು ಮತ್ತೆ ಜಾತಕವನ್ನ ಬೃಹತ್ ಪರಾಶರ ಹೋರಾಶಾಸ್ತ್ರದ ಆಧಾರವಾಗಿ ನೋಡ್ಬೇಕು. ಪರಿಹಾರಗಳು ಕೊಡುವಾಗ ಜಮ್ ಸ್ಟೋನ್ಸ್ ಜ್ಯೋತಿಷ್ಯದಲ್ಲಿ ಇಲ್ಲ, ನ್ಯೂಮರಾಲಜಿ ರೆಮಿಡೀಸ್ ಇಲ್ಲ, ಟ್ಯಾರೆಟ್ ಕಾರ್ಡ್ ಇಲ್ಲ, ಕಲರ್ಸ್ ರೆಮಿಡೀಸ್ ಇಲ್ಲ. ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಮಹರ್ಷಿಗಳು ಪರಾಶರ ಯಾವುದೇ ತರದ ರೆಮಿಡೀಸ್ ನಿಮಗೆ ಹೇಳಿಲ್ಲ. ಕರ್ಮವನ್ನ, ಪ್ರಾಯಶ್ಚಿತ ಕರ್ಮವನ್ನ ಮಾಡ್ಕೊಳ್ಳೋದಕ್ಕೆ, ಕಾರ್ಮಿಕ್ ರೆಮಿಡೀಸ್ ನ ಮಾಡೋದಕ್ಕೆ, ಮತ್ತೆ ದಾನಗಳನ್ನ ಮಾಡೋಕೆ, ಮಂತ್ರ ಜಪಣೆ ಮಾಡೋದಕ್ಕೆ ಮಾತ್ರ ಅದರಲ್ಲಿ ಸಜೆಷನ್ಸ್ ಇದೆ. ನಾವು ಮೂಲದಲ್ಲಿ ಏನಿದೆ ಅದನ್ನೇ ಫಾಲೋ ಮಾಡಬೇಕು. ನಾವು ಕನ್ಫ್ಯೂಸ್ ಮಾಡ್ಕೋಬಾರ್ದು ಜ್ಯೋತಿಷ್ಯದಲ್ಲಿ. ಇದು ಜನಗಳು ಗಮನ ಕೊಡಬೇಕು. ಈ ನಂಬರ್ ಹುಟ್ಟಿದವ್ರಿಗೆ ಕ್ಯಾರೆಕ್ಟರ್ ಹೀಗಿರುತ್ತೆ, ಆ ನಂಬರ್ ಹುಟ್ಟಿದವ್ರಿಗೆ ಈ ತರ ಕ್ಯಾರೆಕ್ಟರ್ ಇರುತ್ತೆ ಅಂದ್ರೆ ಬಹಳ ತಪ್ಪು. ನ್ಯೂಮರಾಲಜಿ ನಮ್ಮ ಜ್ಯೋತಿಷದಲ್ಲಿ ಇಲ್ಲ, ನಮ್ಮ ಪದ್ಧತಿಲಿ ಇಲ್ಲ. ನಮ್ಮಲ್ಲಿ ರಾಶಿ ನಕ್ಷತ್ರಗಳು ಮಾತ್ರ ಇದೆ. ದಯವಿಟ್ಟು ಜನ ಇದನ್ನು ಗಮನಿಸಬೇಕು. ಕಲರ್ ಕೂಡ ಇಲ್ಲ. ಹಾಗೇನೆ ಕನ್ಫ್ಯೂಸ್ ಮಾಡುವಂತ ಜ್ಯೋತಿಷ್ಯರ ಹತ್ರ ಹೋಗ್ಬೇಡಿ. ಇವತ್ತು ಪ್ರೇತ ಬಾಧೆ ಬಗ್ಗೆ ನಾವು ನೋಡೋದಾದ್ರೆ, ಕೆಲವು ಜಾಸ್ತಿ ಜನಗಳಿಗೆ ಏನೇ ಟ್ರೀಟ್ಮೆಂಟ್ ಇದ್ರೂ ಮಕ್ಕಳಾಗ್ತಿರಲ್ಲ, ಕೆಲವರಿಗೆ ಮನೆಯಲ್ಲಿ ಅಭಿವೃದ್ಧಿ ಇರಲ್ಲ, ಮತ್ತೆ ಕೆಲವರಿಗೆ ಏಳಿಗೆ ಇರಲ್ಲ, ಸಕ್ಸಸ್ ಇರಲ್ಲ. ಇದಕ್ಕೆಲ್ಲ ಮಹರ್ಷಿಗಳು ಕೆಲವು ಕಾಂಬಿನೇಷನ್ಸ್ ನ ಹೇಳಿದ್ದಾರೆ. ನೋಡಿ, ಒಂದು ಜಾತಕದಲ್ಲಿ ಏನಾದ್ರು ಒಂದು ಕಾಂಬಿನೇಷನ್ ಗ್ರಹಗಳು ಬಂದಲ್ಲಿ ಕೂತಿದೆ ಅಂದ್ರೆ ನಾವು ಮಾಡಿರುವಂತ ಕರ್ಮದ ಫಲಾನೇ ಆ ಗ್ರಹಗಳಲ್ಲಿ ಇರುವಂತದ್ದು. ಗ್ರಹಗಳು ಸೆಪರೇಟ್ ಆಗಿ ನಮಗೇನು ತೊಂದರೆ ಮಾಡ್ತಿರುವಂತದ್ದಲ್ಲ. ಯಾವ ಗ್ರಹನೂ ಕೆಟ್ಟದಲ್ಲ, ಯಾವ ಗ್ರಹನೂ ಒಳ್ಳೇದಲ್ಲ. ನಾವು ಮಾಡಿದ ಕರ್ಮಕ್ಕೆ ಅನುಸಾರವಾಗಿ ಅಲ್ಲಿ ಆ ಪ್ಲಾನೆಟ್ಸ್ ಇದಾವೆ. ಈಗ ಪ್ರೇತ ಬಾಧೆ ಒಂದು ಸ್ಪಿರಿಟ್ ಪ್ರಾಬ್ಲಮ್ ಅಥವಾ ಒಂದು ಗೋಸ್ಟ್ ಅಂದ್ರೆ ಒಂದು ಆತ್ಮದ ಸಮಸ್ಯೆ ಕಾಣ್ತಾ ಇದೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ಮ ಏನೋ ಇದೆ ಅಂತ ಅರ್ಥ. ಈ ಕಾಂಬಿನೇಷನ್ ಜಾತಕದಲ್ಲಿ ನಾನು ನೋಡಿದಾಗೆ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಮೋರ್ ದೆನ್ 70 ಯೋಗಗಳ ಬಗ್ಗೆ ಮಾತಾಡಿದ್ದಾರೆ. ಜನಗಳು ಇನ್ನೊಂದು ಗಮನಿಸಬೇಕು, ಪಿತೃದೋಷದ ಬಗ್ಗೆ, ಕಾಳಸರ್ಪ ದೋಷದ ಬಗ್ಗೆ ಎಲ್ಲೂ ಕೂಡ ಆ ಗ್ರಂಥದಲ್ಲಿ ಇಲ್ಲ. ಹಂಗಾಗಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಬಟ್ ಪ್ರೇತ ಬಾಧೆ ಅಂದಾಗ ವಾಮಾಚಾರ ಕೂಡ ನೆಗೆಟಿವ್ ಆಗಿ ನಮಗೆ ನಾಟುತ್ತೆ. ಅದೇ ತರ ಪ್ರೇತ ಬಾಧೆ ಕೂಡ ಇರುತ್ತೆ. ಇದಕ್ಕಿರೋ ಕಾಂಬಿನೇಷನ್ಸು ಇದು ಹೇಗ್ ಬರುತ್ತೆ ಅಂತಂದ್ರೆ, ಒಂದು ಗ್ರಹಗಳ ಸ್ಥಿತಿ, ನಮ್ಗೆ ಹಿಂದಿನ ಜನ ನಾವು ಮಾಡಿದಂತಹ ಕರ್ಮಗಳು. ಎರಡನೇದಾಗ ಬಂದು ಕೇರಳ ತಂತ್ರ ವಿದ್ಯೆಯಲ್ಲಿ ಇದ್ರ ಬಗ್ಗೆ ನಾವಿನ್ನ ಡೀಪರ್ ಆಗಿ ಮಾತಾಡೋಣ. ತಂತ್ರದಲ್ಲಿ ಮಾರಣ, ಸ್ತಂಭನ, ವಶೀಕರಣ, ಇನ್ನು ಏನೇನೋ ಇದೆ. ಅದು ಎಷ್ಟು ನಿಜ, ಎಷ್ಟು ಸುಳ್ಳು, ಜನಗಳಿಗೆ ಅದ್ರಲ್ಲಿ ಎಷ್ಟು ಮೋಸ ಆಗ್ತಿದೆ, ನಿಜವಾಗಿರೋದು ಏನಿದೆ, ಅದ್ರ ಬಗ್ಗೆ ಮಾತಾಡೋಣ. ಬಟ್ ನೆಗೆಟಿವ್ ಎನರ್ಜಿ ಬರ್ಬೇಕು ಅಂದ್ರೆ ಮೈನ್ ಆಗಿ ಬಂದು ಪರಾಶರ ಮಹರ್ಷಿಯ ಒಂದು ವಿಚಾರದಲ್ಲಿ ನಾವು ನೋಡೋದಾದ್ರೆ, ಈ ಜಾತಕ ತತ್ವ ಗ್ರಂಥದಲ್ಲಿ ಇರುವಂತ ಕಾಂಬಿನೇಷನ್ ನೋಡಿದ್ರೆ ರಾಹು ಮತ್ತು ಶನಿ ಲಗ್ನದಲ್ಲಿ ಇರುವಂತದ್ದು. ಇದು ಮೈನ್ ಕಾಂಬಿನೇಷನ್. ಚಂದ್ರ ಅಷ್ಟಮದಲ್ಲಿದ್ದು ಶನಿ ಜೊತೆ ಇರೋದೊಂದು ಒಂದು ಇಂಪಾರ್ಟೆಂಟ್ ಕಾಂಬಿನೇಷನ್. ಇದು ಕೂಡ ಪ್ರೇತ ಬಾಧೆಗೆ ಕಾರಣ ಆಗುತ್ತೆ. ಇನ್ನೊಂದು ಕಾಂಬಿನೇಷನ್ ಬಂದು ಜಾತಕ ತತ್ವದ ಶ್ಲೋಕ 14-15 ಕೊಟ್ಟಿರುವಂತಹದ್ದೇ ರಾಹು ಮತ್ತು ಶನಿಯ ಲಗ್ನದಲ್ಲಿ ಇರುವಂತದ್ದು. ಜೊತೆಲಿ ಪಿಶಾಚ ಯೋಗ ಅಂತಾನೂ ಕರೀತಾರೆ. ಪಿಶಾಚ ಯೋಗ ಅಂದ್ರೆ ಚಂದ್ರಗ್ರಹ ಅಫ್ಲಿಕ್ಟೆಡ್ ಬೈ ರಾಹು ಲಗ್ನದಲ್ಲಿ, ಅಂದ್ರೆ ಚಂದ್ರಗ್ರಹ ಲಗ್ನದಲ್ಲಿದ್ದು ರಾಹುವಿನಿಂದ ಅಫ್ಲಿಕ್ಟೆಡ್ ಆಗಿದೆ. ಚಂದ್ರಗ್ರಹ ಹಾಳಾಗುವಂತದ್ದು ನೆಗೆಟಿವ್ ಎನರ್ಜಿಯನ್ನ ಸಂಬಂಧಪಟ್ಟಂತೆ ನಮಗೆ ಸಮಸ್ಯೆ ಆಗೋದಕ್ಕೆ ಬಹಳ ಮುಖ್ಯ ಕಾರಣ ಆಗುತ್ತೆ. ಬಟ್ ಎಗೈನ್ ಇದು ಏನಾಗುತ್ತೆ, ಪ್ರೇತ ಬಾಧೆ ಆಗಿರ್ಬೋದು, ವಾಮಾಚಾರ ಆಗಿರ್ಬೋದು, ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಇದು ನಮ್ಮನ್ನ ಕಾಡ್ಬೇಕು ಅಂದ್ರೆ ಪಂಚಮ ಭಾವ ಕೂಡ ಹಾಳಾಗಿರ್ಬೇಕು. ಇದು ಕೇವಲ ಸಂತಾನಹೀನತೆ, ಅಭಿವೃದ್ಧಿ ಇಲ್ದಿರುವುದು ಅದಲ್ದಲೆ ಇಲ್ಯೂಷನ್ಗಳನ್ನ, ಮನೋರೋಗಗಳನ್ನ, ಮಾನಸಿಕ ಸಮಸ್ಯೆಗಳನ್ನ, ಮಾನಸಿಕ ಅಸಮತೋಲನವನ್ನು ಕೂಡ ಈ ಕಾಂಬಿನೇಷನ್ಸ್ ಕೊಡುತ್ತೆ. ಸೆಕೆಂಡ್ ಮತ್ತೆ ಫೋರ್ತ್ 9th ಹೌಸ್ಗಳು ಏನಂತಾರೆ, ಧರ್ಮಸ್ಥಾನಗಳಂತ ಹೇಳ್ತಾರೆ. ಅಲ್ಲಿ ಪಾಪಗ್ರಹಗಳಿದ್ದಾಗ, ಆತ್ಮಕಾರಕ ಗ್ರಹ, ಜೆಮಿನಿ ಶಾಸ್ತ್ರವನ್ನ ಅಭ್ಯಾಸ ಮಾಡೋದು ಗೊತ್ತಿರುತ್ತೆ. ಆತ್ಮಕಾರಕ ಅಂದ್ರೆ ಯಾವ ಗ್ರಹ, ಆತ್ಮಕಾರಕ ನೆಗೆಟಿವ್ ಪ್ಲೇಸ್ ಅಲ್ಲಿ ಇದ್ದಾಗ. ಬಟ್ ಜೆಮಿನಿ ಆಸ್ಪೆಕ್ಟ್ ನೋಡಬೇಕು. ಜೆಮಿನಿ ದೃಷ್ಟಿನೇ ಬೇರೆ, ಪರಾಶರ ದೃಷ್ಟಿನೇ ಬೇರೆ. ಜೆಮಿನಿ ದೃಷ್ಟಿಲಿ ನೋಡಿದಾಗ ಆತ್ಮಕಾರಕ ಹಾಳಾಗಿದ್ರೆ, ಮಾಂದಿ ಗ್ರಹಕ್ಕೆ ಪಾಪಗ್ರಹಗಳಿಂದ ದೃಷ್ಟಿ ಇದ್ದಾಗ ಇವೆಲ್ಲ ಕೂಡ ನಿಮಗೆ ಪ್ರೇತ ಬಾಧೆಯನ್ನ, ನೆಗೆಟಿವ್ ಎನರ್ಜಿಯನ್ನ, ಮತ್ತೆ ದೆವ್ವ ಪಿಶಾಚಿಗಳಿಂದ ಎಲ್ಲ ಕಾಂಬಿನೇಷನ್ಗಳು ಕ್ಲಿಯರ್ ಆಗುತ್ತೆ. ಅವ್ರಿಗೆ ಸಮಸ್ಯೆಗಳಾಗತ್ತೆ. ಜೀವನ ಪೂರ್ತಿ ಒಂದಲ್ಲ ಏಳಿಗೆ ನೋವನ್ನ ಅನುಭವಿಸ್ತಾ ಇರ್ತಾರೆ. ಇದು ಸಂಬಂಧಪಟ್ಟಂತೆ ಪರಾಶರ ಮಹರ್ಷಿ 70 ಯೋಗಗಳನ್ನು ಹೇಳಿದ್ದಾರೆ. ಪೂರ್ವ ಜನ್ಮ ಶಾರ್ಪಿತ ಅಧ್ಯಾಯ ಅನ್ನುವಂತ ಇದರಲ್ಲಿ. ಸೊ ಇದ್ರ ಬಗ್ಗೆ ಹೇಳ್ತಾ ಹೋದ್ರೆ, ಪರಿಹಾರಗಳ ಬಗ್ಗೆ ನಾವು ಬರೋದಾದ್ರೆ, ಪರಿಹಾರಗಳು ಬಹಳ ಸಿಂಪಲ್. ಮಂತ್ರ ಜಪಗಳು, ದಾನಗಳು. ಮಂತ್ರ ಜಪಗಳನ್ನ ನೀವೇ ಮಾಡ್ಕೋಬಹುದು. ಯಾರೋ ಒಬ್ರಿಗೆ ಕೊಟ್ಟು ಪೂಜೆ ಮಾಡಿಸ್ಬೇಕು ಅಂತ ಎಲ್ಲೂ ಇಲ್ಲ. ಒಂದು ಜಪಮಾಲೆಯನ್ನು ತೆಗೆದುಕೊಳ್ಳಿ, ಸಂಕಲ್ಪವನ್ನ ಮಾಡಿ, ರೆಗ್ಯುಲರ್ ಜಪಗಳನ್ನ ಮಾಡಿ, ದಾನಗಳನ್ನ ಮಾಡಿ. ಆ ದಾನ ಏನ್ ಮಾಡ್ಬೇಕು ಅಂತೇಳಿ ನಿಮಗೆ ನಾನು ನನ್ನ ಕಾಂಟ್ಯಾಕ್ಟ್ ಮಾಡಿ ಭೈರವಿ ಅಷ್ಟರೋಗಿ ನಿಮ್ಗೆ ತಿಳಿಸ್ತಾರೆ. ಬಹಳ ಸುಲಭವಾಗಿ ನಿವಾರಣೆ ಆಗುತ್ತೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಪೂಜೆಗಳು ಇದರಲ್ಲಿ ಯಾವುದೂ ಇಲ್ಲ.
ಬಟ್ ಶಾರ್ಪಿತ ಈ ಒಂದು ಏನ್ ಯೋಗಗಳಿರುತ್ತೆ ಇವೆಲ್ಲ ಕೂಡ ನಮ್ಮ ಮನಸ್ಸನ್ನ ಲೋ ಫೀಲ್ ಆಗುವಂತ ಮಾಡುವಂತದ್ದು, ನೆಗೆಟಿವ್ ಸಮಸ್ಯೆಗಳು, ವೈವಾಹಿಕ ಜೀವನದಲ್ಲಿ ಸಮಸ್ಯೆ, ಮಕ್ಕಳಿಲ್ಲದೆ ಇರುವಂತದ್ದು, ಏಳಿಗೆ ಇಲ್ದಿರುವಂತದ್ದು. ಅಗೇನ್ 4ನೇ ಮನೆಯಲ್ಲಿ ಕೇತು ರಾಹುವಿನ ಸಂಬಂಧ ಇದ್ದಾಗಲೂ ಯೂಶುವಲ್ ಆಗಿ ಆ ಮನೆಯಲ್ಲಿ ಏನಾದ್ರು ನೆಗೆಟಿವ್ ಎನರ್ಜಿ ಪ್ರಾಬ್ಲಮ್ ಇರುತ್ತೆ. ಬಟ್ ಎಲ್ಲರೂ ಎದುರ್ಬೇಕಾಗಿಲ್ಲ ನಮ್ಮ ಮನೇಲಿ ಇದೆಯಾ ಅಂತ ಹೇಳಿ. ಬಟ್ ಯೂಶುವಲ್ ಆಗಿರುತ್ತೆ ಅಂತ ಮನೆಗಳೇ ಅವ್ರಿಗೆ ಅಟ್ರಾಕ್ಟ್ ಆಗುತ್ತೆ. ಅದನ್ನ ಇನ್ನೊಂದ್ಸಲ ನಾವು ನೋಡ್ಬೇಕು. ಚತುರ್ಥಾಂಶದಲ್ಲೂ ಕೂಡ ಅದನ್ನ ಕಾಂಬಿನೇಷನ್ ನೋಡಿ ಮನೆಯಲ್ಲೇ ಕವಡೆಗಳನ್ನ ಹಾಕಿ ಪ್ರಶ್ನೆ ಮಾಡುವಂತ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಪ್ರಶ್ನೆ ಮಾರ್ಗದಲ್ಲಿ ಕೂಡ ಹೇಗೆ ನೋಡ್ಬೇಕು ಅಂತ ಇದೆ. ಸೊ ಒಂದ್ಸಲ ಆ ಮನೆಗೆ ಹೋದಾಗ ಗೊತ್ತಾಗುತ್ತೆ. ಸೊ ಯಾವುದೇ ಇದ್ರೂ ಸಹ ಮಂತ್ರ ಜಪಗಳಿಂದ, ದಾನಗಳಿಂದ, ಗಿಡಗಳನ್ನ ನೆಡೋದ್ರಿಂದ, ಒಳ್ಳೇದು ಮಾಡೋದ್ರಿಂದ ಈ ಸಮಸ್ಯೆಯಿಂದ ಹೊರಗಡೆ ಬರಬಹುದು. ಆ ಮಂತ್ರಗಳ ಬಗ್ಗೆ ಇನ್ಫಾರ್ಮೇಶನ್ ನಮಗೆ ನೀವು ಭೈರವಿ ಆಶ್ರಮದಲ್ಲಿ ಸಂಪರ್ಕಿಸಬಹುದು. ನಮಸ್ಕಾರ.